ಸೊ ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡತ್ತೀನಿ ಅಂತಂದ್ರೆ ನೀವೊಂದು ಬಜೆಟ್ ಸ್ಮಾರ್ಟ್ ಫೋನ್ನ ತೊಗೊಂಡಿರ್ತೀರಿ. ಹಿಂಗೆ ತೊಗೊಂಡು ಸ್ವಲ್ಪ ದಿವಸ ಒಳಗಡೆ ನಿಮ್ಮ ಫೋನು ಸ್ಲೋ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೈತಿ. ಸೊ ಇದ್ರ ಸಲುವಾಗಂತ ನಾನು ನಿಮಗೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳು ಕೊಡತ್ತೀನಿ. ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ಲಿಂತ ನಿಮ್ಮ ಫೋನು ಮತ್ತು ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡತ್ತೀನಿ. ನಿಮ್ಗೂ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದನ್ನು ಮರಿಬೇಡ್ರಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗ್ರಿ, ಏನು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತೇಳಿ ಏನು ಬಟನ್ ಕಾಣಿಸತ್ತಲ್ಲ ಆದಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಜೊತೆಗೆ ನಿಮ್ಗೊಂದು ಏನು ಬಾಜುಕೊಂಡು ನೋಟಿಫಿಕೇಶನ್ ಬೆಲ್ ಕಾಣಿಸತ್ತಲ್ಲ ಇದ್ರ ಮೇಲೆ ಸತೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಫಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಮ ಫೋನ್ ಒಳಗಡೆ CC ಕ್ಲೀನರ್, ರ್ಯಾಮ್ ಬೂಸ್ಟರ್ ಇಂಥ ಕ್ಲೀನರ್ಸ್ಗಳನ್ನ ಹಾಕೋದು ಆದಷ್ಟು ಅವಾಯ್ಡ್ ಮಾಡಿರಿ. ಸೊ ಬೇಸಿಕಲಿ ನೀವು ಇಂಥ ಅಪ್ಲಿಕೇಶನ್ಗಳು ಹಾಕೊಂಡಾದ್ಮೇಲೆ ನಿಮ್ಗೊಂದು ಏನೋ ಒಂದು ಆ್ಯನಿಮೇಷನ್ ಮಾಡಿ ತೋರಿಸ್ತೈತಿ ನಿಮ್ಮ ಫೋನಿನ ಪರ್ಫಾರ್ಮೆನ್ಸ್ ಬೂಸ್ಟ್ ಆಗೈತಿ ಅಂಥೇಳಿ. ಬಟ್ ರಿಯಾಲಿಟಿ ಒಳಗಡೆ ನಿಮ್ಮ ಫೋನಿನ ಪರ್ಫಾರ್ಮೆನ್ಸ್ ಇದು ಯಾವುದೇ ರೀತಿಯಿಂದ ಬೂಸ್ಟ್ ಮಾಡೋದಿಲ್ಲ. ಸೊ ಶಾರ್ಟ್ ಆಗಿ ಹೇಳಬೇಕಂತಂದ್ರೆ ಯಾವುದೇ CC ಕ್ಲೀನರ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ನಿಮ್ದು ಯಾವ್ದಾರು ರ್ಯಾಮ್ ಬೂಸ್ಟರ್ ಅಪ್ಲಿಕೇಶನ್ ಆಗಿರ್ಬೋದು ನಿಮ್ಮ ಫೋನಿನ ಪರ್ಫಾರ್ಮೆನ್ಸ್ನೇ ಹೆಚ್ಚಿಗೆ ಮಾಡೋದಿಲ್ಲ. ಸೇಮ್ ಥಿಂಗ್ ಬ್ಯಾಟ್ರಿ ಸೇವರ್ ಅಪ್ಲಿಕೇಶನ್ಗಳು ಅಷ್ಟೇ ನಿಮ್ಮ ಫೋನಿಂದ ಬ್ಯಾಟ್ರಿನ ಯಾವುದೇ ರೀತಿಯಿಂದ ಅದು ಸೇವ್ ಮಾಡೋದಿಲ್ಲ. ಇನ್ ಕೇಸ್ ನಿಮ್ಗೆ ಏನಾರ ಬ್ಯಾಟ್ರಿ ಸೇವ್ ಮಾಡಬೇಕಿತ್ತು ಅಂತಂದ್ರೆ ನಿಮ್ಮ ಫೋನಿಂದ ಇನ್ಬಿಲ್ಟ್ ಒಳಗಡೆ ನಿಮ್ಗೊಂದು ಏನು ಬ್ಯಾಟ್ರಿ ಸೇವರ್ ಆಪ್ಷನ್ ಏನು ಕೊಟ್ಟಿರ್ತಾರಲ್ಲ, ನೀವು ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ಇನ್ ಕೇಸ್ ನಿಮ್ಮ ಕಡೆ ಏನಾರ ಒಂದು ಬಜೆಟ್ ಸ್ಮಾರ್ಟ್ಫೋನ್ ಐತಂತಂದ್ರೆ ಆ ಪರ್ಟಿಕ್ಯುಲರ್ ಬಜೆಟ್ ಸ್ಮಾರ್ಟ್ಫೋನ್ ಒಳಗಡೆ ನೀವು ಲೈವ್ ವಾಲ್ಪೇಪರ್ಸ್ನ ಆದಷ್ಟು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿರಿ. ಹಿಂಗೆ ಲೈವ್ ವಾಲ್ಪೇಪರ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೋನಿಂದ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತೈತಿ. ಸೊ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ನೀವು ಫೋನ್ ಒಳಗಡೆ ನೀವು ಯಾವ್ದಾದ್ರು ಡೈಲಿ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಿರಲ್ಲ ಅಂಥ ಅಪ್ಲಿಕೇಶನ್ಸ್ನ ಅಷ್ಟೇ ಇಟ್ಕೋರಿ. ಮಿಕ್ಕಿದ ಅಪ್ಲಿಕೇಶನ್ಸ್ಗಳು ನೀವು ಯಾವ್ಯಾವ ಯೂಸ್ ಮಾಡೋದಿಲ್ಲ ಬಟ್ ಆದರೂ ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ತಿರಲ್ಲ ಅಂಥ ಯೂಸ್ಲೆಸ್ ಅಪ್ಲಿಕೇಶನ್ಗಳನ್ನ ನೀವು ಅನ್ಇನ್ಸ್ಟಾಲ್ ಮಾಡಿಬಿಡ್ರಿ. ಸೊ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಮ ಇಂಟರ್ನಲ್ ಸ್ಟೋರೇಜ್, ನಿಮ್ಮ ಫೋನಿಂದ ಇಂಟರ್ನಲ್ ಸ್ಟೋರೇಜ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಫಿಲಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಏನಾರ ಇನ್ಬಿಲ್ಟ್ ಸ್ಟೋರೇಜ್ ಏನಾರ 12 GB ಇತ್ತು ಅಂತಂದ್ರೆ ಆ 12 GB ಒಳಗಡೆ ನಿಮ್ಗೆ ಆಲ್ಮೋಸ್ಟ್ 10 GB ತನಕ ನಿಮ್ಗೆ ಯೂಸ್ ಮಾಡೋಕ್ಕೆ ಸಿಗ್ತೈತಿ. ಈ 10 GB ಒಳಗೆ ಅಟ್ಲೀಸ್ಟ್ 1 GB ನೀವು ಖಾಲಿ ಬಿಡೋಕೆ ಟ್ರೈ ಮಾಡಿರಿ. ಸೊ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಮ ಫೋನ್ ಒಳಗಡೆ ಇರೋ ಕ್ಯಾಶ್ ಮೆಮೊರಿನ ಟೈಮ್ ಟು ಟೈಮ್ ಕ್ಲಿಯರ್ ಮಾಡೋದನ್ನು ಮರಿಬೇಡ್ರಿ. ಈ ಪರ್ಟಿಕ್ಯುಲರ್ ಕ್ಯಾಶ್ ಮೆಮೊರಿನ ನೀವು ಕ್ಲಿಯರ್ ಮಾಡಬೇಕಂತಂದ್ರೆ ನಿಮ್ಮ ಫೋನಿಂದ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ರಿ. ಸೆಟ್ಟಿಂಗ್ಸ್ ಒಳಗಡೆ ಹೋಗಿ ಸ್ಟೋರೇಜ್ ಒಳಗಡೆ ಹೋಗ್ರಿ. ಅಲ್ಲಿ ನಿಮ್ಗೆ ಕ್ಯಾಶ್ ಮೆಮೊರಿ ಅಂತೇಳಿ ಒಂದು ಸಿಗ್ತೈತಿ. ಸೊ ಇದನ್ನು ನೀವು ಟೈಮ್ ಟು ಟೈಮ್ ಕ್ಲಿಯರ್ ಮಾಡೋದನ್ನು ಮರಿಬೇಡ್ರಿ. ಸೊ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ನೀವೇನಾರ ನಿಮ್ಮ ಬಜೆಟ್ ಸ್ಮಾರ್ಟ್ಫೋನ್ ಒಳಗಡೆ ಏನಾರ ಫೇಸ್ಬುಕ್, ಮೆಸೆಂಜರ್, ಟ್ವಿಟರ್ ಈ ಟೈಪ್ ಏನಾರ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಾಕತ್ತಾರ ಅಂತಂದ್ರೆ ಲೈಟ್ ವರ್ಷನ್ ಅಪ್ಲಿಕೇಶನ್ ಆದಷ್ಟು ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇಂಥ ಲೈಟ್ ವರ್ಷನ್ ಅಪ್ಲಿಕೇಶನ್ಗಳು ಇಂಥ ಬಜೆಟ್ ಸ್ಮಾರ್ಟ್ಫೋನ್ಗಳಿಗೆ ಅಂತಲೇ ಡಿಸೈನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ 2 ದಿವಸಕ್ಕೆ ಒಂದು ಸತಿ ನಿಮ್ಮ ಸ್ಮಾರ್ಟ್ಫೋನ್ನ ರೀಸ್ಟಾರ್ಟ್ ಮಾಡೋದನ್ನು ಮರಿಬೇಡ್ರಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದನ್ನು ಮರ್ತಿದ್ದೆ, ಏನಂತಂದ್ರೆ ರೂಟಿಂಗ್. ಭಾಳಷ್ಟು ಜನ ತಮ್ಮ ಸ್ಮಾರ್ಟ್ಫೋನ್ನ ರೂಟಿಂಗ್ ಮಾಡ್ಕೊಂಡಿರ್ತಾರೆ. ಇವಂದು ಅವ್ರಿಗೆ ರೂಟಿಂಗ್ ಅಂದ್ರೆ ಏನು ಗೊತ್ತಿರೋದಿಲ್ಲ, ಆದ್ರೂ ತಮ್ಮ ಸ್ಮಾರ್ಟ್ಫೋನ್ ಅವರ ರೂಟಿಂಗ್ ಮಾಡ್ಕೊಂಡಿರ್ತಾರೆ. ಬಟ್ ನೀವು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನೀವು ಒಂದು ಸತಿ ರೂಟಿಂಗ್ ಮಾಡಿದರೆ ಮುಗೀತು, ನಿಮ್ಮ ಸ್ಮಾರ್ಟ್ಫೋನ್ ಸೆಕ್ಯೂರಿಟಿ ಸಿಸ್ಟಮ್ ಜೊತೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡಂಗೆ. ಸೊ ರೂಟ್ ಮಾಡೋಕ್ಕಿಂತ 10 ಸತಿ ಮುಂಚೆ ನಿಮಗೆ ನೀವು ಕೇಳ್ಕೊರಿ. ರೂಟಿಂಗ್ ಅವಶ್ಯಕತೆ ಇದ್ರಷ್ಟೇ ನೀವು ರೂಟಿಂಗ್ ಮಾಡಿರಿ, ಇಲ್ಲ ಅಂದ್ರೆ ರೂಟಿಂಗ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಲಾಸ್ಟ್ ಟಿಪ್ ಬಗ್ಗೆ ಮಾತಾಡಬೇಕಂತಂದ್ರೆ ಇಷ್ಟೊತ್ತು ನಾನು ನಿಮ್ಗೆ ಏನೇನು ಟಿಪ್ಸ್ಗಳು ಕೊಟ್ಕೊಂತ ಬಂದೆ, ಅದು ಯಾವ ಟಿಪ್ಸ್ ನಿಮ್ಗೆ ವರ್ಕೌಟ್ ಆಗಲಿಲ್ಲ ಅಂತಂದರೆ ನಿಮ್ಮ ಸ್ಮಾರ್ಟ್ಫೋನ್ನ ಒಂದು ಸತಿ ನೀವು ಫ್ಯಾಕ್ಟ್ರಿ ರೀಸೆಟ್ ಮಾಡಬೇಕು. ಫ್ಯಾಕ್ಟ್ರಿ ರೀಸೆಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೋನ್ ಒಳಗಡೆ ಇರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಬ್ಯಾಕಪ್ ತೊಗೊಳ್ಳೋದನ್ನು ಮರಿಬೇಡ್ರಿ. ಬ್ಯಾಕಪ್ ತೊಗೊಂಡು ಆದಮೇಲೆ ನಿಮ್ಮ ಫೋನನ್ನು ಒಂದು ಸತಿ ಫ್ಯಾಕ್ಟ್ರಿ ರೀಸೆಟ್ ಮಾಡಿರಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ. ಮತ್ತು ನಾನು ಮುಂದೆಷ್ಟು ವಿಡಿಯೋಸ್ ಹಾಕ್ತೀನಿ, ನೀವು ಆ ವಿಡಿಯೋಸ್ನೆಲ್ಲನೂ ನೋಡ್ಬೇಕಂತಿದ್ರೆ ಏನು ಮಾಡ್ತೀರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೀನಿ.